ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು DS7 ಅಂದರೆ ಧ್ರುವ ಸರ್ಜಾ 7 ಅಂದರೆ ಧ್ರುವ ಸರ್ಜಾ ಸರ್ ಅವರ 7ನೇ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ಧ್ರುವ ಸರ್ಜಾ ಸರ್ ಅವರ 7ನೇ ಸಿನಿಮಾ ನಿನ್ನೆ ಲಾಂಚ್ ಆಯಿತು. ಒಂದೆರಡು ದಿನಗಳ ಹಿಂದಿಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು DS7 ಅಂತ ಹೇಳ್ಬಿಟ್ಟು. ಏನಪ್ಪ ಇರ್ಬೋದು ಸಿನಿಮಾದ ಟೈಟಲು, ಆಮೇಲೆ ಹೀರೋಯಿನ್ ಯಾರು, ಡೈರೆಕ್ಟರ್ ಯಾರು ಅಂತ ಸಿಕ್ಕಾಬಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೆ ನಾನು. ಅದಕ್ಕೆಲ್ಲ ನಿನ್ನೆ ಸಾಯಂಕಾಲ ತೆರೆ ಬಿದ್ದಿದೆ. ಈ ಫಿಲಮ್ನ ಪ್ರೊಡಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ಗೋಲ್ಡನ್ ಮೈನ್ಸ್ ಅಂತ ಇದೆಯಲ್ಲ ಅದು. ಹೀರೋಯಿನ್ ಬಂದ್ಬಿಟ್ಟು ನಮ್ಮ ರಚಿತಾ ರಾಮ್ ಅವರು. ಇವರಿಬ್ಬರ ಕಾಂಬಿನೇಷನ್ನು ಮುಂಚೆ ಬಂದಿದೆ ಭರ್ಜರಿ ಒಳಗೆ. ಅದ್ಭುತವಾಗಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಆದರೆ ಈ ಸಿನಿಮಾದಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಏನು ಅಂತ ಅನ್ನೋದನ್ನ ನೋಡಿ ತಿಳ್ಕೊಬೇಕಾಗಿದೆ. ನಮ್ಮ ಧ್ರುವ ಸರ್ಜಾ ಸರ್ ಅವರ ಇದು 7ನೇ ಸಿನಿಮಾ. ನಾವೆಲ್ಲ ಎಕ್ಸೈಟಾಗಿ ಕಾಯ್ತಾ ಇರೋದು KDಗೋಸ್ಕರ. ಯಾಕಪ್ಪ ಅಂದರೆ ಪ್ರೇಮ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಾರೋ ಸಿನಿಮಾ ಅಲ್ವಾ. ಹಾಗಾಗಿ ಧ್ರುವ ಸರ್ಜಾ ಸರ್ ಅವರು, ಪ್ರೇಮ್ ಸರ್ ಅವರು ಇಬ್ಬರು ಫಸ್ಟ್ ಟೈಮು ಕೊಲಾಬ್ರೇಷನಾಗಿ ಮಾಡ್ತಾ ಇರೋ ಸಿನಿಮಾ ಅದಲ್ವಾ KD. ಅದಕ್ಕೋಸ್ಕರ ಅದಕ್ಕಂತೂ ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಇದಕ್ಕೂ ಕೂಡ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ರೀಸೆಂಟ್ಲಿ ಶೂಟಿಂಗ್ ಬಿಗಿನ್ಸ್ ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಟೀಸರ್ ಕೂಡ ಬಿಟ್ಟರು. ಟೀಸರ್ನಲ್ಲಿ ಟೈಟಲ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಟೈಟಲ್ ಬಂದ್ಬಿಟ್ಟು ಕ್ರಿಮಿನಲ್ ಅಂತ ಹೇಳ್ಬಿಟ್ಟು. ಡೈರೆಕ್ಷನ್ ಮಾಡ್ತಿರೋದು ಬಂದ್ಬಿಟ್ಟು ರಾಜ್ಗುರು ಅಂತ ಹೇಳ್ಬಿಟ್ಟು. ಅವರು ಕೆರೆಬೇಟೆ ಸಿನಿಮಾ ನೋಡಿದಿರಲ್ಲ, ಆ ಕೆರೆಬೇಟೆ ಸಿನಿಮಾನ ಡೈರೆಕ್ಷನ್ ಮಾಡಿದಂತಹ ಡೈರೆಕ್ಟ್ರು. ಇವರು ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ ಟೀಸರ್ನಲ್ಲಿ ಕೂಡ ಒಂಥರ ಉತ್ತರ ಕರ್ನಾಟಕ ಸ್ಲ್ಯಾಂಗೇ ಜಾಸ್ತಿ ಇದೆ. ನೋಡಬೇಕು ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಶೂಟ್ ಮಾಡೋ ಪ್ಲ್ಯಾನಲ್ಲಿದ್ದಾರಾ ಅಥವಾ ಬೇರೆ ಕಡೆ ಎಲ್ಲಾರ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಥವಾ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟೀಸರ್ ಮಾತ್ರ ಸಿಂಪಲ್ಲಾಗಿ ಸಣ್ಣದಾಗಿ ಡೈಲಾಗ್ಗಳು ಆ್ಯಡ್ ಮಾಡಿದ್ದಾರೆ. ಅದನ್ನು ನಿನ್ನೆ ಅಲ್ಲಿ ಲೈವಲ್ಲಿ ಕೂಡ ಡೈಲಾಗ್ಗಳು ಹೇಳಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಡೈಲಾಗ್ಗಳು ಒಂಥರ ಡಿಫ್ರೆಂಟಾಗಿದೆ. ಕಾದು ನೋಡಬೇಕು. ಇನ್ನೇನು ಶೂಟಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಧ್ರುವ ಸರ್ಜಾ ಸರ್ ಅವ್ರದ್ದು KD ಸಿನಿಮಾದೆಲ್ಲ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ನಡೀತಾ ಇದೆ. ಡಬ್ಬಿಂಗ್ ಆಲ್ರೆಡಿ ಮುಗ್ದಿರಬಹುದು ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟು ಕಾದು ನೋಡೋಣ. ಈ ಸಿನಿಮಾದ ಹೀರೋಯಿನ್ ಬಂದ್ಬಿಟ್ಟು ನಮ್ಮ ರಚಿತಾ ರಾಮ್ ಅವರು. ಅವರಿಬ್ಬರು ಕಾಂಬಿನೇಷನಲ್ಲಿ ಭರ್ಜರಿ ಬಂದಿತ್ತಲ್ಲ, ಅದು ಭರ್ಜರಿಯಾಗೆ ಮೂವ್ ಆಗಿತ್ತು ಸಿನಿಮಾ. ಅವರಿಬ್ಬರು ಕಾಂಬಿನೇಷನ್ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ನಾನಂತರ ಎಕ್ಸೈಟಾಗಿ ಕಾಯ್ತಾ ಇದ್ದೆ. ಅದಕ್ಕೆ ನಿನ್ನೆ ತೆರೆ ಬಿದ್ದಿದೆ DS7 ಇನ್ಮೇಲೆ ಕ್ರಿಮಿನಲ್ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ನಾನಂತರೂ. ನೆಕ್ಸ್ಟ್ ಅಪ್ಕಮಿಂಗ್ ಅಪ್ಡೇಟ್ಗಳೇನೇನು ಬರುತ್ತೆ ಅನ್ನೋದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಾನೇ ನಾನು ನಿಮ್ಮ ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.